ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗಾದರೆ ಮತ್ತೆ ಬಂದಲ್ಲಪ್ಪ ಇವಳು, ಮತ್ತೇನು ತೋರಿಸ್ತಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ವೆರಿ ಸಿಂಪಲ್. ಮಾವಿನ ಹಣ್ಣಿನ ಸೀಸನ್ ಆದಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ ತೋರಿಸ್ತಾ ಇದ್ರೆ ಹೇಗೆ? ಸೊ ನಮ್ಮ ಮನೇಲಿ ನಾವು ಮಾಡೋ ಸ್ಟೈಲಲ್ಲಿ ಸಿಂಪಲಾಗಿ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿದ್ವಿ. ಹೇಗೆ ಮಾಡಿದ್ವಿ? ಯಾವ ಆಂಧ್ರ ಸ್ಟೈಲು ಅಲ್ಲ, ಯಾವ ತಮಿಳ್ನಾಡು ಸ್ಟೈಲೂ ಅಲ್ಲ, ನಮ್ಮಮ್ಮನ ಸ್ಟೈಲಲ್ಲಿ. ಬನ್ನಿ ಹಾಗಾದರೆ ನೋಡ್ಕೊಂಬರೋಣವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತ ಸಪ್ರೇಟಾಗಿ ನಿಮಗೇನು ತೋರಿಸ್ತಾ ಇಲ್ಲ. ಸಿಂಪಲಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ಶೇಂಗಾ ಎಣ್ಣೆನ ಬಳಸಿದ್ದೀವಿ. ಸೊ ಒಂದು 3/4 ಲೀಟ್ರು ಅಂದರೆ 1 ಲೀಟ್ರ್ ಪ್ಯಾಕೆಟಲ್ಲಿ ಒಂದು 1/4 ಲೀಟ್ರ್ ಉಳಿಸ್ಕೊಂಡು 3/4 ಲೀಟ್ರು ಅಷ್ಟು ಎಣ್ಣೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಗ್ರೌಂಡ್ನಟ್ ಆಯಿಲ್, ಶೇಂಗಾ ಎಣ್ಣೆ. ಸೊ ಇದು ಚೆನ್ನಾಗಿ ಕಾಯಬೇಕು. ಅಷ್ಟರಲ್ಲಿ ಇದು ಆಮ್ಲೆಟ್ ಕಾಯಿ ಅಂತ ಹೇಳ್ತಾರೆ. ಸೊ ದೊಡ್ಡ ದೊಡ್ಡ ಮಾವಿನಕಾಯಿ ಬಂದಿರುತ್ತಲ್ವ, ಆ ಮಾವಿನಕಾಯಿ ನೀಟಾಗಿ ಕಚ್ಚಿಲ್ಲದೆ ಹಣ್ಣು ಆಗದೇ ಇರುವಂಥ ಮಾವಿನಕಾಯಿನ ಸ್ಲೈಸಸ್ ಆಗಿ ಹೆಚ್ಕೋಬೇಕು. ಚಿಕ್ಕ ಚಿಕ್ಕ ಮಾವಿನಕಾಯಿ ಆದರೆ ಕೆಲವರು ಕಡಿತಾರೆ, ಅಂದರೆ ಗೊಪ್ಪ ಸಮೇತ ಕಡ್ಕೊಂಡು ಹಾಕ್ತಾರೆ. ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಇಲ್ಲಿ ನೋಡಿ ನಮ್ಮಮ್ಮ ಹೆಚ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನೀಟಾಗಿ ಎರಡೂ ಭಾಗವಾಗಿ ಹೆಚ್ಕೊಳ್ಳಿ. ಸ್ವಲ್ಪ ಕಾಯಿ ಏನಾದರೂ ಮೆತ್ತಗಿದ್ರೆ ಡೆಫಿನೆಟ್ಲಿ ಅದು ಉಪ್ಪಿನಕಾಯಿಗೆ ಬರಲ್ಲ. ಸೊ ನೀವು ಕಾಯಿ ತೊಗೋಬೇಕಾದ್ರೆ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ. ಕಾಯಿ ತುಂಬ ಗಟ್ಟಿ ಇತ್ತು ಅಂದರೆ ಮಾತ್ರ ತೊಗೊಳ್ಳಿ. ಫ್ರೆಂಡ್ಸ್, ಸುಮಾರು ಜನಕ್ಕೆ ಗೊತ್ತಿರುತ್ತೆ ಆಮ್ಲೆಟ್ ಕಾಯಿ ಅಂತಲೇ ಹೇಳ್ತಾರೆ. ಇದಕ್ಕೆ ಸಿಕ್ಕಾಪಟ್ಟೆ ಹುಳಿ ಇರುತ್ತೆ ಮಾತ್ರ. ಸ್ಪೆಷಲಿ ಇದನ್ನು ಉಪ್ಪಿನಕಾಯಿಗೋಸ್ಕರ ಅಂತಲೇ ತರಿಸುವಂಥ ಕಾಯಿ ಇದು. ಸೊ ಇದು ಸೀಸನ್ ಆಗಿರೋದ್ರಿಂದ ನಿಮಗೆ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ನನಗೆ 1 kg ತಂದಿದ್ದೆ ನಾನು. 100 ರೂಪಾಯಿಗೆ 3 kg ಕೊಟ್ಟಿದ್ದರು. 3 kgಗೆ ಸುಮಾರು ಒಂದು 4-5 ಕಾಯಿ ಬಂದಿತ್ತು. ಸೊ ಆ ಹೋಳುಗಳನ್ನ ನಾನು ಆಗಲೇ ನಿಮಗೆ ತೋರಿಸಿದ್ದೆ ಅಲ್ವಾ, ಆ ಥರ ಹೋಳಾಗಿ ಹೆಚ್ಚಿಟ್ಕೊಂಡಿದ್ದೆ. ಸೊ ಈ ಥರ ನೋಡಿ ಕ್ಯೂಬಾಗಿ ಹೆಚ್ಚಿಟ್ಕೊಂಡ್ರೆ ಸಾಕು. ಕೇರ್ ಬರಬಾರ್ದು, ಅಂದರೆ ಗೊಪ್ಪ ಅದರೊಳಗೆ ಇರದೇ ಇರೋ ರೀತಿಯಲ್ಲಿ ನೀಟಾಗಿ ಹೆಚ್ಚಿಟ್ಕೊಳ್ಳಿ. ಆ ಕಡೆ ಎಣ್ಣೆ ಕಾಯ್ತಾ ಇದೆ, ಈ ಕಡೆ ಹೆಚ್ಚಿಟ್ಕೊಂಡಿದ್ದು ಆಗಿದೆ. ಇಲ್ಲಿ ಬಂದು SSP ಇಂಗು. ಸೊ ಇಂಗು ಹಾಕಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕೆಲವರು ಬೆಳ್ಳುಳ್ಳಿನೂ ಹಾಕ್ತಾರೆ. ಡೆಫಿನೆಟ್ಲಿ ನೀವು ಬೆಳ್ಳುಳ್ಳಿ ಬೇಕು ಅಂದರೆ ಆಮೇಲೆ ಒಗ್ಗರಣೆಗೆ ಹಾಕ್ಕೋಬೋದು. ಬೇಡ ನಾವು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅನ್ನೋರು ಇಂಗನ್ನ ಹಾಕ್ಕೊಳ್ಳಿ. ಸ್ವಲ್ಪ ಸ್ಟ್ರಾಂಗಾಗಿರೋ ಇಂಗನ್ನ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇಲ್ಲಿ ನಾನು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು, ಎಣ್ಣೆ ಕಾದಿದೆನೋ ಇಲ್ವೋ ಅಂತ ನೋಡಲಿಕ್ಕೋಸ್ಕರ ಇದು. ಹಾಗೆ ಫ್ರೆಂಡ್ಸ್, ನಿಮ್ಗೆ ಕೇಳ್ಬೋದು, ಯಾಕೆ ಶೇಂಗಾ ಎಣ್ಣೆನೇ ಉಪಯೋಗಿಸ್ಬೇಕಾ, ನಾವು ಮಾಮೂಲು ಅಡುಗೆ ಬಳಸುವಂಥ ಎಣ್ಣೆ ಉಪಯೋಗಿಸ್ಬಾರ್ದಾ ಅಂತ. ಖಂಡಿತ ಅದನ್ನು ಉಪಯೋಗಿಸ್ಬೋದು. ಆದರೆ ಈ ಶೇಂಗಾ ಎಣ್ಣೆ ಉಪಯೋಗಿಸೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಉಪ್ಪಿನಕಾಯಿಗಿಂತನೂ ಟೇಸ್ಟು ಎಕ್ದಮ್ ಸೂಪರ್ಬ್ ಅಂತಲೇ ಹೇಳ್ಬೋದು. ಸೊ ನಾನು ಆಗಲೇ ಹಿಂಗೇನು ತೋರಿಸಿದ್ದೆ ಅಲ್ವಾ, ಅದನ್ನು ಸ್ವಲ್ಪ ಕುಟ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬೌಲಿಂದ 1 ಬೌಲ್ ಮೆಂತ್ಯ ಕಾಳನ್ನ ಹಾಕಿದ್ದೀನಿ. ಸೊ ಅಂದರೆ ಸುಮಾರು ಒಂದು 50-60 ಗ್ರಾಮ್ ಅಷ್ಟು ಅಂದ್ಕೊಳ್ಳಿ. ಇದು 20 ರೂಪೀಸ್ ಪ್ಯಾಕೆಟು SSP ಇಂಗು ಬರುತ್ತಲ್ವ, ಅದನ್ನು 3 ಪ್ಯಾಕೆಟ್ ಇಂಗನ್ನ ಹಾಕಿದ್ದೀನಿ. 4 ಮಾವಿನಕಾಯಿಗೆ 3 ಪ್ಯಾಕೆಟ್ ಇಂಗು, ಒಂದು 50 ಗ್ರಾಮ್ ಅಷ್ಟು ಮೆಂತ್ಯನ ತೊಗೊಂಡು ಚೆನ್ನಾಗಿ ಈ ಥರ ಗೋಲ್ಡನ್ ಬ್ರೌನ್ ಆದ ತಕ್ಷಣ ಅದನ್ನು ಕೆಳಗಿಡಿಸ್ಬಿಡ್ಬೇಕು. ಸೊ ಇದು ಕಂಪ್ಲೀಟ್ಲಿ ಆರಬೇಕು, ಫುಲ್ಲು ಕೂಲ್ ಆಗಬೇಕು. ಉಗುರು ಬೆಚ್ಚು ಕೂಡ ಇರಕೂಡ್ದು. ನಾರ್ಮಲ್ ರೂಮ್ ಟೆಂಪರೇಚರಿಗೆ ಬರೋ ತನಕ ಅದನ್ನು ಬಿಟ್ಬಿಡಬೇಕು. ಈ ಕಡೆ ಒಂದು ಪ್ಲಾಸ್ಟಿಕ್ ಟಬ್ಬು ಅಥವಾ ದೊಡ್ಡ ನಿಮ್ಮ ಹತ್ರ ಸ್ಟೀಲ್ದೇನಾದರೂ ಪುಟ್ಟಿ ಇದ್ದರೆ ಅದನ್ನು ತೊಗೊಳ್ಳಿ. ಸ್ಟೀಲ್ ಪುಟ್ಟಿ ಆದರೆ ಬೇಗ ತೂತಾಗುತ್ತೆ ಅಂತಾರೆ, ಹಾಗಾಗಿ ಪ್ಲಾಸ್ಟಿಕ್ ಟಬ್ ತೊಗೊಂಡಿದ್ದೀನಿ. ಒಂದು ಮೆಷರ್ಮೆಂಟ್ ಬೌಲ್ ಇಟ್ಕೊಳ್ಳಿ. ಆ ಮೆಷರ್ಮೆಂಟ್ ಬೌಲ್ನೇ ನೀವು ಫಾಲೋ ಮಾಡಬೇಕು, ಓಕೆನಾ? ನಿಮ್ಮ ಹತ್ರ ಯಾವುದಿದೆನೋ ಅದು ಮೆಷರ್ಮೆಂಟ್ ಬೌಲ್ ಇಟ್ಕೊಳ್ಳಿ. ನಾನಿಲ್ಲಿ 4 ಬೌಲು ಹೋಳು ಹಾಕಿದ್ದೀನಿ, ಅಂದರೆ ಪೀಸ್ ಏನು ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು 4 ಬೌಲ್ ತೊಗೊಂಡಿದ್ದೀವಿ. ಆ 4 ಬೌಲ್ಗೆ ನಾನು ನೆಕ್ಸ್ಟ್ ಏನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಮೆಷರ್ಮೆಂಟ್ ಬಂದು 4 ಬೌಲ್. ಇದು ಸಾಸಿವೆ ಮೇಲೆ ಹೊಟ್ಟು ತೆಗೆದಿರ್ತಾರಲ್ವ, ಬೇಳೆ, ಸಾಸಿವೆ ಬೇಳೆ ಅಂತ ಕರೀತಾರೆ. ಲೈಟ್ ಯೆಲ್ಲೋಯಿಶ್ ಕಲರ್ ಇರುತ್ತೆ. ಅದನ್ನು ಸುಮಾರು 3/4 ಪಾತ್ರಕ್ಕಿಂತ ಸ್ವಲ್ಪ ಜಾಸ್ತಿ, ಫುಲ್ ಪಾತ್ರಕ್ಕಿಂತ ಸ್ವಲ್ಪ ಕಡಿಮೆ. ನೀವೇನು ಕಾಯಿ ಮೆಷರ್ಮೆಂಟ್ ಮಾಡಿ ಹಾಕಿದ್ರಿ ಅಲ್ವಾ ಹೋಳು, ಅದೇ ಪಾತ್ರೆಯಿಂದನೇ ಮೆಷರ್ಮೆಂಟ್ ತೊಗೋಬೇಕು. ಸೊ 3/4 ಪಾತ್ರೆಯಷ್ಟು ಸಾಸಿವೆ ಬೇಳೆಯನ್ನು ತೊಗೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಜಸ್ಟ್ ಟರ್ನ್
ಆನ್ ಆ್ಯಂಡ್ ಆಫ್ ಅನ್ನೋ ಥರ ಡರ್ 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 ಅಂತ ಒಂದು 2-3 ಸಲ ಮಾಡಿಕೊಟ್ರೆ ಸಾಕು. ಆ ಸಾಸಿವೆ ಬೇಳೆ ಜಸ್ಟ್ ಪೀಸ್ ಆಗಬೇಕಷ್ಟೆ. ಒಂದು ಸಲ ಕೈ ಆಡ್ಕೊಳ್ಳಿ, ಮತ್ತು ಒಂದು ಸಲ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು, ಅದು ಚೆನ್ನಾಗಿ ಪೀಸಸ್ ಆಗುತ್ತೆ. ಸೊ ಸಾಸಿವೆ ಬೇಳೆ ಇಡಿಯಾಗೂ ಇರಬಾರ್ದು, ತುಂಬ ಪುಡಿನೂ ಆಗಬಾರ್ದು. ಸೊ ಅಷ್ಟಿದ್ರೆ ಸಾಕು. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬೇಳೆ ಇತ್ತು, ಪೌಡರ್ ಮಾಡಿದ್ಮೇಲೆ ಯಾವ ರೀತಿ ಆಗಿದೆ ಅಂತ. ಸೊ ಇಲ್ಲಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಈ ಥರ ಬೇಳೆನ ಈ ರೀತಿ ಪೌಡರ್ ಆಗಿ ಮಾಡ್ಕೊಂಡಿದ್ದೀನಿ. ಸೊ ನಾನು 2 ಟೈಮ್ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡೆ. ಅದು ನಿಮಗೆ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ಬೌಲಲ್ಲಿ ನಾನು ಅಚ್ಚ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ. 1 ಫುಲ್ ಬೌಲ್ ತೊಗೊಂಡಿದ್ದೀನಿ. ಸೊ ಇದು ನಾರ್ಮಲ್ ಮನೆಯಲ್ಲೇ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟ್ನೂರು ಮೆಣಸಿನ್ಕಾಯಿನ ತೊಗೊಂಡು ಬಂದು ಬಿಸಿಲಿಗೆ ಒಣಗಿ ಹಾಕಿ ಆರಿಸಿ ಅದನ್ನು ಗ್ರೈಂಡ್ ಮಾಡಿಸ್ಕೊಂಡಿರೋದು. ಸ್ವಲ್ಪ ಕಲರ್ ಡಿಮ್ ಇದೆ ಅಂದರೆ, ನಿಮಗೆ ಅಷ್ಟೊಂದು ಕಲರ್ ಇಲ್ಲ ಅಂದರೆ, ಇಲ್ಲೊಂದು ಟೆಕ್ನಿಕ್ ಏನಿರುತ್ತೆ ಅಂದರೆ, ಒಂದು ಮಿಕ್ಸಿ ಜಾರ್ಗೆ ಅದು ಆಲ್ರೆಡಿ ಗ್ರೈಂಡ್ ಮಾಡಿಸ್ಕೊಂಬಂದಿರುವಂಥ ಖಾರದ ಪುಡಿನ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಇದೆರಡನ್ನ ಹಾಕಿ ಇನ್ನೊಂದು ಸಲ ನೀವು ಮನೇಲಿ ಗ್ರೈಂಡ್ ಮಾಡಿ ತೆಗೆದ್ರೆ, ಅಂದರೆ ಮಿಕ್ಸಿ ಮಾಡಿ ತೆಗೆದ್ರೆ, ಜಸ್ಟ್ ಒಂದೊಂದು ನಿಮಿಷ ಹಾಕ್ಕೊಂಡು ತೆಗೆದ್ರೂ ಸಾಕು, ಕಲರ್ ತುಂಬ ಡಾರ್ಕಾಗಿ ಟರ್ನ್ ಆಗುತ್ತೆ. ಸೊ ನೀವು ಎಷ್ಟೇ ಕಲರ್ ಹೋಗಿರುವಂಥ ಖಾರದ ಪುಡಿನ ಹಾಕಿದ್ರೂ ಕಲರ್ ತುಂಬ ಚೆನ್ನಾಗಾಗುತ್ತೆ. ನನಗೆ ಗೊತ್ತಿಲ್ಲ ಇಲ್ಲಿ ಕ್ಯಾಮ್ರಾ ಎಷ್ಟು ಜಸ್ಟಿಸ್ ಕೊಡ್ತಾ ಇದೆ ಅಂತ, ಬಟ್ ನಾರ್ಮಲ್ ಖಾರದ ಪುಡಿ ನಾನು ಫಸ್ಟ್ ರೌಂಡ್ ನಿಮ್ಗೆ ಏನು ತೋರಿಸಿದ್ನೋ ಅದಕ್ಕಿಂತ ಜಾಸ್ತಿನೇ ಕಲರ್ ಬಂದಿತ್ತು. ಸೊ ನೆನಪಿದೆ ಅಲ್ವಾ, 4 ಬೌಲ್ ಮಾವಿನಕಾಯಿಗೆ 1/4 ಬೌಲಷ್ಟು ನಾನು ಸಾಸಿವೆ ತೊಗೊಂಡಿದ್ದೀನಿ. ಹಾಗೆ 1 ಫುಲ್ ಬೌಲ್, ಅದೇ ಮೆಷರ್ಮೆಂಟ್ ಬೌಲಲ್ಲಿ 1 ಫುಲ್ ಪಾತ್ರೆಯಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. 1/4 ಪಾತ್ರೆಯಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಒಂದಾದ್ಮೇಲೆ ಒಂದು ಅದ್ರ ಮೇಲೆ ಹಾಕ್ತಾ ಬರಬೇಕು. ಹೋಳು ಮೇಲೆ ಉಪ್ಪು, 1/4 ಪಾತ್ರೆ, ಅದೇ ಸೇಮ್ ಮೆಷರ್ಮೆಂಟ್ ಬೌಲಲ್ಲೇ 1/4 ಪಾತ್ರೆಯಷ್ಟು ನಾನಿಲ್ಲಿ ಉಪ್ಪನ್ನ ತೊಗೊಂಡಿದ್ದೀನಿ. ಉಪ್ಪು ನೀವು ಆಮೇಲೆ ಇನ್ ಕೇಸ್ ಕಡಿಮೆ ಇದ್ರೂ ಖಂಡಿತ ಮೇಲೆ ಹಾಕ್ಕೋಬೋದು. ಸೊ ಇದು ಆದಮೇಲೆ ನಾನು 1 ಫುಲ್ ಬೌಲ್ ಅಚ್ಚ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ. ಹಾಗೆ ಮಿಕ್ಸಿ ಮಾಡಿ ಇಟ್ಕೊಂಡಂಥ ಸಾಸಿವೆ ಬೇಳೆಯ ಪೌಡರ್ ಏನಿದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಿಲ್ಲಿ ಕಪ್ಪು ಸಾಸಿವೆ ಉಪಯೋಗಿಸ್ಬಾರ್ದು ಅಂತ ಕೇಳಿದ್ರೆ ಖಂಡಿತ ಉಪಯೋಗಿಸ್ಕೋಬೋದು, ಆದರೆ ಉಪ್ಪಿನಕಾಯಿ ಕಪ್ಪಾಗುತ್ತೆ. ಇಲ್ಲಿ ನೋಡಿ, ಎಣ್ಣೆ ಪೂರ್ತಿ ಆರಿದೆ, ನಾರ್ಮಲ್ ಟೆಂಪ್ರೇಚರ್ ಬಂದಿದೆ. ಇದನ್ನು ನಾನೀಗ ಹಾಕ್ತಾಯಿದ್ದೀನಿ ವಿತ್ ಆ ಮೆಂತ್ಯ ಕಾಳು ಮತ್ತು ಸಾಸಿವೆ ಏನಿತ್ತು ಅದ್ರ ಜೊತೆ ಇಂಗು, ಮೆಂತ್ಯ, ಸಾಸಿವೆ ಮತ್ತು ಈ ಶೇಂಗಾ ಎಣ್ಣೆ ನಾವೇನು ಕಾಯಿಸ್ಕೊಂಡು ಆರಿಸ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಟ್ರೈ ಮಾಡಿ, ಮಿಸ್ ಮಾಡಬೇಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಯೂಶ್ವಲಿ ನಾನು ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗಬೇಕಾದ್ರೆ ಎಲ್ಲರೂ ಇಷ್ಟಪಡ್ತಾಯಿದ್ರು. ಅದಕ್ಕೋಸ್ಕರ ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟೆ ನಾನು ವೀಡಿಯೋ ಮಾಡಿರೋದು. ಸೊ ಈ ಎಣ್ಣೆ ಹಾಕಿದ ತಕ್ಷಣ ಖಾರದ ಪುಡಿ ಕಲರ್ ನೋಡ್ತಿರಲ್ಲ, ಸೂಪರಾಗಿ ಬಂದಿರುತ್ತೆ ಮಾತ್ರ. ಇದೊಂದು 1 ಅಥವಾ 2 ಮ್ಯಾಕ್ಸಿಮಮ್ ಒಂದು 2 ದಿನ ಅಂತೂ ನೀವು ಹಾಗೆ ಇಟ್ಬಿಟ್ರೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ನಾನು ಖಂಡಿತ ಡೀಟೇಲಾಗಿ ತೋರಿಸ್ತೀನಿ ಅದನ್ನೆಲ್ಲದನ್ನು. ಆವಾಗ ನಿಮಗೇನಾದರೂ ಒಂಚೂರು ಉಪ್ಪು ಕಡಿಮೆ ಅನ್ನಿಸ್ತು ಅಂದರೆ ಒಂದು ಸ್ವಲ್ಪ ಮೇಲ್ಗಡೆ ಉಪ್ಪನ್ನು ಹಾಕೋಬೋದು. ಇಲ್ಲ ಅಂದರೆ ಇಷ್ಟೇ ಮೆಷರ್ಮೆಂಟ್ ಹಾಕಿ ಮಾಡಿ ಉಪ್ಪಿನಕಾಯಿ ವರ್ಷಾನುಗಟ್ಲೆ ಇಟ್ಟರು ನಿಜವಾಗ್ಲೂ ಕೆಡಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳಿದಂಗೆ ಈ ಸಾಸಿವೆ ಬೇಳೆ ಏನಿದೆ ಅದನ್ನು ಹಾಕಿರೋದ್ರಿಂದ ಉಪ್ಪಿನಕಾಯಿ ನಿಮಗೆ ಕಪ್ಪಾಗಲ್ಲ. ನೀವು ಯಾವ ಬಣ್ಣದಲ್ಲಿ ಫಸ್ಟ್ ಹಾಕಿದ್ರೋ ಅದೇ ಬಣ್ಣದಲ್ಲೇ ಉಪ್ಪಿನಕಾಯಿ ಕೊನೆ ತನಕನೂ ಇರುತ್ತೆ. ಆಹಾ, ನೋಡ್ತಾ ಇದ್ದೀರಾ, ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ಈ ಉಪ್ಪಿನಕಾಯಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ದರೆ ಸ್ವರ್ಗ ಕಣ್ರಿ. ಸೊ ಅದನ್ನು ನಾವೇನು ಮಾಡಿದ್ವಿ, ಚೆನ್ನಾಗಿ ಕೈ ಆಡಿಸ್ಕೊಂಡು ಅದನ್ನು ಒಂದು ಟಪ್ಪರ್ವೇರ್ ಬಾಕ್ಸ್, ಅಂದರೆ ಕ್ಲೀನಾಗಿ ಏರ್ ಟೈಟ್ ಲಿಡ್ ಬಾಕ್ಸ್ ಅಂತ ಏನಿರುತ್ತೋ ಅದಕ್ಕೆ ಹಾಕಿಬಿಟ್ಟು 1-2 ದಿನ ಅಂತೂ ಮಿನಿಮಮ್ ಕೈ ಆಡಿಸ್ತಾ ನೀಟಾಗಿ ಎತ್ತಿಟ್ಕೊಂಡ್ಬಿಟ್ರೆ ಚೆನ್ನಾಗಿ ಎಣ್ಣೆ ಬಿಡುತ್ತೆ. ಎಣ್ಣೆ ಮೇಲ್ಗಡೆ ತೇಲ್ತಾ ಇರುತ್ತೆ, ಕಾಯೆಲ್ಲ ಕೆಳಗೆ ಕೂತಿರುತ್ತೆ. ಸೊ 1 ಅಥವಾ 2 ದಿನ ಆದಮೇಲೆ ಅದನ್ನು ತೆಗೆದು ಚೆನ್ನಾಗಿ ಕೈ ಆಡಿಸ್ಬೇಕು. ಮಸ್ತ್ ಆಗುತ್ತೆ ಮಾತ್ರ ಉಪ್ಪಿನಕಾಯಿ. ಟ್ರೈ ಮಾಡ್ತೀರಲ್ಲ, ಮಿಸ್ ಮಾಡಬೇಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ಅವ ನಮಗೂ ಖುಷಿಯಾಗುತ್ತಲ್ಲೇನ್ರಿ. ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ. ಚೆನ್ನಾಗಿ ಎಲ್ಲ ಹಾಕಿದ್ಮೇಲೆ ಆ ಕಡೆ ನಾನು ತೋರ್ಸೋದು ಮರೆತುಬಿಟ್ಟೆ, ಆ ಟಬ್ಬಿಗೆ ಒಂದು ಸ್ವಲ್ಪ ಉದ್ರನ್ನ ಕಲಿಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಅಂದರೆ ಅದಕ್ಕೆಲ್ಲ ತುಂಬ ಇನ್ನೂ ಮಸಾಲೆ ಎಲ್ಲ ಹಾಗಿರುತ್ತಲ್ವ, ಅದನ್ನು ಅಮ್ಮ ಹಾಗೆ ಅನ್ನ ಹಾಕಿಬಿಟ್ಟು ಕಲಸಿ ಕೈಯಲ್ಲಿ ಕೊಡ್ತಾ ಇದ್ದರೆ ಆಹಾ, ಏನು ಟೇಸ್ಟ್ ಅಂತೀರಾ. ಸೊ ಇದನ್ನು ಹಾಕಿಬಿಟ್ಟು ಕ್ಲೀನಾಗಿ ಒಂದು ಲಿಡ್ ಕ್ಲೋಸ್ ಮಾಡಿ ಏರ್ಟೈಟ್ ಬಾಕ್ಸಲ್ಲಿ ನಾನು ಎತ್ತಿಡ್ತೀನಿ. ಸೊ 3 ದಿನ ಆದಮೇಲೆ ಅಥವಾ 2 ದಿನ ಆದಮೇಲೆ ಇದು ಯಾವ ರೀತಿ ಆಗಿರುತ್ತೆ ಅಂತ ಖಂಡಿತ ನಾನು ನಿಮ್ಗೆ ತೋರಿಸ್ತೀನಿ. ವೆಯ್ಟ್ ಮಾಡ್ತಾಯಿರಿ.
ಹಾಗೆ ನೆಕ್ಸ್ಟ್ ನಿಮ್ಮ ಮನೇಲಿ ಮಾಡಬೇಕು ಅಂದರೆ ಏನೇನೆಲ್ಲ ಐಟಮ್ ಖಾಲಿಯಾಗಿದೆ, ಏನೇನು ತರಬೇಕು ಅಂತ ಲೆಕ್ಕ ಹಾಕ್ತಾಯಿರಿ, ಅಷ್ಟರಲ್ಲಿ ಬರ್ತೀನಿ. ಎಸ್, 2 ದಿನ ಆದಮೇಲೆ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಎಣ್ಣೆ ಎಲ್ಲ ಯಾವ ರೀತಿ ಮೇಲೆ ಬಂದಿದೆ, ಉಪ್ಪು ಖಾರ ಹುಳಿ ಎಲ್ಲ ಎಷ್ಟು ಚೆನ್ನಾಗಿ ಸೇರಿಕೊಂಡಿದೆ ಅಂತ. ಎಷ್ಟು ತಿಕ್ಕಾಗಿ ಬಂದಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ನೀವು ಬೆಳ್ಳುಳ್ಳಿ ಇಷ್ಟಪಡೋರು ಈ ಟೈಮಲ್ಲಿ ಸಪ್ರೇಟ್ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಸ್ವಲ್ಪ ಬೌಲ್ಗೆ ಸ್ವಲ್ಪ ಉಪ್ಪಿನಕಾಯಿನ ತಗೊಂಡು ನೀವು ಹಾಕ್ಕೋಬೋದು. ಇಷ್ಟೇ, ನಮ್ಮಮ್ಮನ ಸ್ಟೈಲಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ. ಟ್ರೈ ಮಾಡ್ತೀರಾ? ಹಾಗಾದರೆ ಖಂಡಿತ ಟ್ರೈ ಮಾಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಬೇಗ ಮತ್ತೆ ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತ ನಾನು ಅದನ್ನು ಮಾಡಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಸೊ ಇಷ್ಟ ಆದಾಗ ನೀವು ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ಮೇಲ್ಗಡೆ ಉಪ್ಪಿನಕಾಯಿ ಒಂದು ಹೋಳನ್ನ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಯಾಕೆ, ಬೇಸಿಗೆ ಅಲ್ವಾ, ಮಸ್ತ್ ಮೊಸರನ್ನಕ್ಕೆ ಈ ಥರ ಒಂದು ಉಪ್ಪಿನಕಾಯಿ ಇದ್ದರೆ ಇನ್ನೇನು ಬೇಕು ಹೇಳ್ರಿ ಅಲ್ವಾ. ಸೊ ರೆಡಿ ಮಾಡ್ಕೊಳ್ಳಿ. ಈ ಥರ ಉಪ್ಪಿನಕಾಯಿನ ವರ್ಷಾನುಗಟ್ಟಲೆ ಹಾಗೆ ಇಟ್ಕೊಂಡು ತಿನ್ಬೋದು. ಇದನ್ನೇನಾದರೂ ನೀವು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿಟ್ಕೊಂಡ್ರೆ ಆ ಹೋಳು ಏನಿದೆ, ಮಾವಿನಕಾಯಿ ಹೋಳು, ಅದು ಮೆತ್ತಗೆ ಕೂಡ ಆಗಲ್ಲ. ಕಲರ್ ನೋಡ್ತಾ ಇದ್ದೀರಾರ, ಏನು ಚೆನ್ನಾಗಿದೆ ಅಂದರೆ ಕೆಂಪು ಅಂದರೆ ಕೆಂಪು ಬಣ್ಣ ಮಾತ್ರ. ಆಮೇಲೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ವಲ್ಲ, ಹಾಗಾಗಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅಂಗಡಿಯಿಂದ ಕೊಂಡ್ಕೊಂಡು ತಿನ್ನೋದಕ್ಕಿಂತ ಮನೇಲೇ ಈ ರೀತಿ ಮಾಡ್ಕೊಂಡು ತಿಂದರೆ ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಅಲ್ವಾ. ಎಸ್, ಇದಾಗಿತ್ತು ಇವತ್ತಿನ ರೆಸಿಪಿ. ಮತ್ತೆ ನಾನು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಸೀ ಯು.